ಯಾರಾದರೂ ನಿಮ್ಗೊಂದು ಸಹಾಯ ಮಾಡಿದರೆ ನೀವು ಅವ್ರಿಗೆ ಮನಸ್ಫೂರ್ತಿಯಿಂದ ಥ್ಯಾಂಕ್ ಯು ಅಂತ ಹೇಳ್ತೀರಾ. ಅದೇ ರೀತಿ ನಿಮಗೇನಾದರೂ ಒಳ್ಳೆಯದಾದರೆ ಅಥವಾ ನೀವು ಅಂದ್ಕೊಂಡಿದ್ದೇನಾದರೂ ನಿಮಗೆ ಆದರೆ ನೀವು ನಂಬಿರೋ ದೇವರಿಗೆ ಕೃತಜ್ಞತೆ ಭಾವದಿಂದ ಒಂದು ಧನ್ಯವಾದನ ಹೇಳ್ತೀರಾ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ಕೃತಜ್ಞತೆ, ಈ ಕೃತಜ್ಞತೆ ಭಾವ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕಾದಂಥ ಒಂದು ಒಳ್ಳೆಯ ಗುಣ. ನಮ್ಮ ಜೀವನದಲ್ಲಿ ನಾವು ಏನೇನು ಪಡ್ಕೊಂಡಿರ್ತೀರೋ, ನಾವು ಪಡ್ಕೊಂಡಿರೋ ವಸ್ತುಗಳಾಗಿರ್ಬೋದು, ನಾವು ಪಡ್ಕೊಂಡಿರೋ ವ್ಯಕ್ತಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾವು ಕೃತಜ್ಞತೆ ಭಾವದಿಂದ ಇರಬೇಕು. ಅವ್ರಿಗೆ ನಾವು ಥ್ಯಾಂಕ್ ಯು ಅಂತ ಹೇಳ್ತಾ ಇರಬೇಕು. ಅದನ್ನು ಬಿಟ್ಟು ನಮ್ಮ ಹತ್ರ ಏನು ಇಲ್ವೋ ಅದ್ರ ಬಗ್ಗೆ ಕೊರಗ್ತಾ ಇದ್ದರೆ ನಮಗೆ ದುಃಖ ಆಗುತ್ತೆ ಹೊರತು ಸಂತೋಷ ಅನ್ನೋದು ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವೇನೇನು ಪಡ್ಕೊಂಡಿದ್ದೀರೋ, ನಮ್ಮ ಹತ್ರ ಏನಿದೆಯೋ ಅದಕ್ಕೆ ಕೃತಜ್ಞತೆ ಭಾವದಿಂದ ನಾವು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದರೆ ನಮ್ಮ ಸಂತೋಷ ಕೂಡ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಮಗೇನು ಬೇಕೋ ಅದು ನಮ್ಮ ಲೈಫಲ್ಲಿ ಸಿಗ್ತಾ ಹೋಗ್ತಾ ಇರುತ್ತೆ. ನೀವೊಂದು ಗೋಲ್ ಇಟ್ಕೊಂಡಿರ್ತೀರ, ಆ ಗೋಲ್ ರೀಚ್ ಆಗಬೇಕು ಅಂದರೆ ಖಂಡಿತವಾಗಿಯೂ ನಿಮ್ಮೊಬ್ಬರ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಆ ಗೋಲ್ನ ಸ್ಟಾರ್ಟ್ ಮಾಡಿದಾಗಿಂದ ಆ ಗೋಲ್ನ ರೀಚ್ ಆಗೋ ತನಕ ಆ ಜರ್ನಿನಲ್ಲಿ ನಿಮಗೆ ತುಂಬ ಜನರ ಸಹಾಯ ಅನ್ನೋದು ಸಿಕ್ಕಿರುತ್ತೆ. ಪ್ರತಿಯೊಬ್ಬರಿಗೂ ನೀವು ಆ ಕೃತಜ್ಞತೆ ಭಾವದಿಂದ ಅವರಿಗೆಲ್ಲ ಧನ್ಯವಾದನ ಹೇಳಬೇಕು. ಅದೇ ರೀತಿ ಆ ಗೋಲ್ ರೀಚ್ ಆದಮೇಲೂ ಸಹ ನಿಮಗೆ ಅವರೆಲ್ಲಾದರೂ ಸಿಕ್ಕಿದರೆ ಖಂಡಿತವಾಗಿ ನೀವು ಅವ್ರಿಗೆ ಥ್ಯಾಂಕ್ ಯು ಅನ್ನೋದನ್ನ ಹೇಳಲೇಬೇಕು. ಅಥವಾ ನಿಮಗೇನಾದರೂ ಒಳ್ಳೆಯದು ಆಗಿದೆ ಅಂತಂದರೆ ನಿಮ್ಗೆ ಯಾವಾಗಲಾದರೂ ನೆನಪಾದಾಗ ಕೂಡ ಅವರು ಇಲ್ಲ ಅಂದರೂ ನಿಮ್ಮ ಮನಸ್ಸಿನಲ್ಲಿಯೇ ಮನಸ್ಫೂರ್ತಿಯಾಗಿ ನೀವು ಅವರಿಗೆ ಒಂದು ಧನ್ಯವಾದನ ಹೇಳ್ತಾ ಇರಬೇಕು. ಈ ರೀತಿ ಹೇಳೋದ್ರಿಂದ ನಿಮಗೆ ಮತ್ತೆ ಏನಾದರೂ ಒಂದು ಗೋಲ್ ಇಟ್ಕೊಂಡ್ರೆ, ನಿಮಗೆ ಏನಾದರೂ ಒಂದು ಕೆಲಸ ಆಗಬೇಕು ಅಂದರೆ ಖಂಡಿತವಾಗಿಯೂ ನಿಮಗೆ ಗೊತ್ತಿಲ್ಲದೇನೋ ನಿಮಗೆ ಸಹಾಯ ಮಾಡೋದಕ್ಕೆ ಅಂತ ಆ ಗೋಲ್ನ ರೀಚ್ ಆಗೋ ಜರ್ನಿನಲ್ಲಿ ನಿಮಗೆ ಮತ್ತೆ ಸಹಾಯ ಮಾಡೋದಕ್ಕೆ ಅಂತ ನಿಮಗೆ ಜನ ಸಿಕ್ಕೇ ಸಿಗ್ತಾರೆ. ಅದಕ್ಕೋಸ್ಕರ ಆ ಧನ್ಯತಾ ಭಾವ ಅನ್ನೋದು ನಮ್ಮ ಒಳಗಡೆ ಇದ್ದರೆ, ಆ ಕೃತಜ್ಞತೆ ಭಾವದಿಂದ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದರೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಈ ರೀತಿ ಒಳ್ಳೆಯದು ಆಗ್ತಾನೇ ಇರುತ್ತೆ. ಒಂದು ಉದಾಹರಣೆಗೆ ಹೇಳಬೇಕಾದ್ರೆ, ನೀವು ಯಾರಿಗಾದರೂ ಒಂದು ಸಹಾಯ ಮಾಡಿರ್ತೀರ, ಅವ್ರು ಬಂದು ನಿಮಗೆ ಮನಸ್ಫೂರ್ತಿಯಿಂದ ಥ್ಯಾಂಕ್ ಯು ಅಂತ ಹೇಳಿದರೆ ಮತ್ತು ಅವ್ರ ಕಣ್ಣಲ್ಲಿ ಒಂದು ಕೃತಜ್ಞತೆ ಭಾವ ಅನ್ನೋದು ಕಾಣಿಸಿದರೆ ನಿಮ್ಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಆ ಸಹಾಯ ಮಾಡಿದ್ದಕ್ಕೆ ನಿಮ್ಮೊಳಗಡೆ ಎಷ್ಟೋ ಒಂದು ತೃಪ್ತಿ ಅನ್ನೋದು ಕಾಣಿಸುತ್ತೆ. ಅದಾದಮೇಲೆ ಅವರು ಮತ್ತೊಂದು ದಿವಸ ಯಾವತ್ತಾದರೂ ಅದೇ ವ್ಯಕ್ತಿ ಬಂದು ನಿಮಗೆ ಒಂದು ಸಹಾಯನ ಕೇಳಿದರೆ ಖಂಡಿತವಾಗಿಯೂ ನಿಮ್ಮಿಂದ ಆಗಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಇದುವರೆಗೂ ನಿಮ್ಮ ಜೀವನದಲ್ಲಿ ನೀವೇನು ಪಡ್ಕೊಂಡಿದ್ದೀರೋ, ನಿಮ್ಮ ಹತ್ರ ಏನಿದೆಯೋ ಅದಕ್ಕೆಲ್ಲ ಕೃತಜ್ಞತಾ ಭಾವದಿಂದ ಧನ್ಯವಾದನ ಹೇಳ್ತಾ ಹೋಗಿ. ನಿಮ್ಮಲ್ಲಿ ಮತ್ತಷ್ಟು ಖುಷಿ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ಬಿಟ್ಟು ನಿಮ್ಮ ಹತ್ರ ಏನಿಲ್ವೋ ಅಥವಾ ನಿಮಗೇನೋ ಸಿಗಬೇಕಾಗಿತ್ತೋ ಅದು ಸಿಕ್ಕಿಲ್ಲ ಅಂತ ನೀವು ಕೊರಗ್ತಾ ಇದ್ದರೆ ನಿಮ್ಮಲ್ಲಿ ಇನ್ನೂ ದುಃಖ ಜಾಸ್ತಿ ಆಗುತ್ತೆ ಹೊರತು ನಿಮಗೆ ಅದು ಸಿಗೋದಿಲ್ಲ. ಅದರ ಜೊತೆಗೆ ನಿಮ್ಮ ಹತ್ರ ಏನಿದೆಯೋ ಅದನ್ನು ಕೂಡ ಕಳ್ಕೊಳ್ಬೇಕಾಗುತ್ತೆ. ಆದ್ದರಿಂದ ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ ದಿನದಲ್ಲಿ ನೀವು ಏನೇನು ಪಡ್ಕೊಂಡಿದ್ದೀರೋ, ಏನೇನು ಒಳ್ಳೆಯದಾಗಿದೆಯೋ ಅಥವಾ ನಿಮ್ಗೆ ಯಾರೆಲ್ಲ ಈ ದಿನದಲ್ಲಿ ಸಹಾಯ ಮಾಡಿದಾರೋ ಅವ್ರಿಗೆಲ್ಲ ಹೃದಯಪೂರ್ವಕವಾಗಿ ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ತೋರಿಸಿ, ಕೃತಜ್ಞತೆ ಭಾವದಿಂದ ಒಂದು ಸಲ ಥ್ಯಾಂಕ್ ಯು ಅಂತ ಹೇಳಿ. ಅದರ ಜೊತೆಗೆ ಇದುವರೆಗೂ ನೀವು ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡದಾಗಿ ಏನು ಒಳ್ಳೆಯದಾಗಿದೆಯೋ ಅಥವಾ ಏನು ಪಡ್ಕೊಂಡಿದ್ದೀರೋ ಅದಕ್ಕೆಲ್ಲ ಗ್ರ್ಯಾಟಿಟ್ಯೂಡ್ ಅನ್ನೋದನ್ನ ತೋರಿಸಿ, ಅದಕ್ಕೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಹೋಗಿ. ಈ ರೀತಿ ಹೇಳೋದ್ರಿಂದ ನೀವು ಜೀವನದಲ್ಲಿ ಮತ್ತಷ್ಟು ಪಡ್ಕೊಳ್ತೀರಾ. ಆ ಗ್ರ್ಯಾಟಿಟ್ಯೂಡ್ ಅನ್ನೋ ಒಂದು ಆ ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಅದರಿಂದ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಕೆಲವೊಂದು ವ್ಯಕ್ತಿಗಳನ್ನು ನೀವು ಗಮನಿಸಿರ್ಬೋದು, ಅವ್ರ ಹತ್ರ ಏನಿದೆಯೋ, ಏನು ಪಡ್ಕೊಂಡಿದ್ದಾರೋ ಅದರಲ್ಲೇ ಅವರು ಖುಷಿಯಾಗಿರ್ತಾರೆ. ದೇವರು ನನಗೆ ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ ಅನ್ನೋ ಒಂದು ಕೃತಜ್ಞತೆ ಭಾವದಿಂದ ಅವರು ಯಾವಾಗಲೂ ಜೀವನದಲ್ಲಿ ಸಂತೋಷವಾಗಿರ್ತಾರೆ. ಅವರ ಜೀವನದಲ್ಲಿ ದುಃಖ ಅನ್ನೋದೇ ಇರೋದಿಲ್ಲ. ಅದೇ ರೀತಿ ನಾವು ಸಹ ನಾವೇನು ಪಡ್ಕೊಂಡಿದ್ದೀರೋ, ನಮ್ಮ ಹತ್ರ ಏನಿದೆಯೋ ಅದಕ್ಕೆ ನಾವು ಕೃತಜ್ಞತೆ ಭಾವದಿಂದ ಅದಕ್ಕೆ ನಾವು ಧನ್ಯವಾದ ಹೇಳ್ತಾ ಇದ್ದರೆ ನಾವು ಕೂಡ ಖುಷಿಯಾಗಿರ್ಬೋದು, ಲೈಫಲ್ಲಿ ಸಂತೋಷವಾಗಿರ್ಬೋದು. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಏನೇನು ಸಿಕ್ಕಿದೆಯೋ ಅದಕ್ಕೆಲ್ಲ ಕೃತಜ್ಞತೆ ಭಾವದಿಂದ ನೀವು ಧನ್ಯವಾದನ ಹೇಳ್ತಾ ಹೋಗಿ.
ನೀವು ಮತ್ತಷ್ಟು ಖುಷಿಯಾಗಿರ್ತೀರ ಮತ್ತು ನಿಮ್ಮ ಜೀವನದಲ್ಲಿ ಮತ್ತಷ್ಟು ಸಂತೋಷ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ಬಿಟ್ಟು ನಿಮ್ಗೇನು ಸಿಕ್ಕಿಲ್ಲೋ ಅದ್ರ ಬಗ್ಗೆ ಯಾವಾಗಲೂ ಕೊರಗ್ತಾ ಇದ್ದರೆ ನಿಮಗೆ ಮತ್ತಷ್ಟು ದುಃಖ ಆಗುತ್ತೆ ಹೊರತು ನಿಮಗೆ ನಿಮ್ಮ ಲೈಫಲ್ಲಿ ಸಂತೋಷ ಅನ್ನೋದು ಸಿಗೋದಿಲ್ಲ. ಅದರ ಜೊತೆಗೆ ನೀವೇನು ಪಡ್ಕೊಂಡಿದ್ದೀರೋ ಅದನ್ನು ಕಳ್ಕೊಳ್ಳಬೇಕಾಗುತ್ತೆ. ನಾವು ನಮ್ಮ ಜೀವನದಲ್ಲಿ ಪಡ್ಕೊಂಡಿರೋದಕ್ಕೆ ಮತ್ತು ಸದಾ ನಮ್ಮ ಜೊತೆಯಲ್ಲಿರೋರಿಗೆ ಕೃತಜ್ಞತೆ ಭಾವದಿಂದ ಧನ್ಯವಾದ ಹೇಳೋದೇ ನಮ್ಮ ಸಂತೋಷ ಜೀವನಕ್ಕೆ ಸರಳ ಸೂತ್ರ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.